ತಂದೆ ಬಸವೇಶ್ವರ, ನಾಳೆ ನಾನು ಪೊಲೀಸ್ ಪರೀಕ್ಷೆ ಬರೆಯಲು ಹೊರಟಿದ್ದೇನೆ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ತಂದೆ. ಇದು ನನ್ನ ದೀರ್ಘದಂಡ ನಮಸ್ಕಾರಗಳು. ತಂದೆ, ಸಂದೀಪ ಇನ್ನೊಂದು ಸುದೀರ್ಘ ಸುಳಿಯಲ್ಲಿ ಸಿಲುಕಿಕೊಂಡಿರುವನು, ಅದುವೇ ಪ್ರೀತಿ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸ್ ಆಗಿರುವೆ. ಇನ್ನು ಮದುವೆ ಎಂಬ ಸಂದೇಶನದಲ್ಲಿ ಈ ಎರಡೂ ಪರೀಕ್ಷೆಯಲ್ಲಿ ಸಂದೀಪನ ಪಾಸ್ ಮಾಡಿದರೆ ಸದಾ ನಿನ್ನ ದಾಸರನಾಗಿ ಸೇವೆ ಮಾಡುತ್ತೇನೆ ತಂದೆ, ಸೇವೆ ಮಾಡುತ್ತೇನೆ. ಓಹೋ, ವೇಳೆ ಬಹಳ ಆಯ್ತು. ನನ್ನ ಪ್ರೇಮದ ಗೆಳತಿ ದೀಪ ಇನ್ನು ಏಕೆ ಬರಲಿಲ್ಲ? ಓಹೋ, ಬಂದೇ ಬಿಟ್ಟಳು. ಹೌದು ದೀಪ, ಬಂದು ತುಂಬಾ ಹೊತ್ತಾಯ್ತು. ಹಾ ದೀಪ, ನಾಳೆ ನಾನು ಒಂದು ವಾರದ ಮಟ್ಟಿಗೆ ಹುಬ್ಬಳ್ಳಿಗೆ ಹೊರಟಿದ್ದೇನೆ. ಯಾಕೆ ಸಂದಿ? ಪೊಲೀಸ್ ಪರೀಕ್ಷೆ ಬರುವುದು, ಅದರ ಫಲಿತಾಂಶ ತಿಳಿದುಕೊಂಡು ಬರುತ್ತೇನೆ. ನೋಡಿ ಸಂದಿ, ಒಂದು ವಾರ ಅಲ್ಲ, ಒಂದು ಗಳಿಗೆ ಸಹಿತ ನಿಮ್ಮನ್ನು ಬಿಟ್ಟಿರಲು ನಿಂದ ಸಾಧ್ಯನೇ ಇಲ್ಲ, ಆ ಶಕ್ತಿ ಕೂಡ ಇಲ್ಲ. ಈ ಮಾತು ಸುದ್ದು ಸುಳ್ಳು ನೆನದ. ಯಾಕೆ ಸಂದಿ? ನನ್ನ ಪ್ರೀತಿಯ ಮೇಲೆ ನಿಮ್ಗೆ ಅಪನಂಬಿಕೆನ? ಹೌದು ದೀಪ, ಒಂದು ಗಳಿಗೆ ನನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅನ್ನುತ್ತೀಯಲ್ಲ, ಆದರೆ ನಾನು ನಿನಗೋಸ್ಕರ 2 ಗಂಟೆ ಕಾಯ್ತಿದ್ದೆ, ಅದು ನಿನಗೆ ಗೊತ್ತಾ? ಸಂದೀಪ್, ಇದು ನೀವಾಡುವ ಮಾತಾ? ಹೌದು ದೀಪ, ಹೌದು. ಅಂದ್ರೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನೀವು ಇಷ್ಟನ? ನಿಮ್ಮ ಪ್ರೀತಿಗಾಗಿ ನಾನು ಪ್ರಾಣ ಕೊಡಲು ಸಿದ್ಧವಾಗಿದ್ದೇನೆ. ಪ್ರೀತಿ ಇಲ್ಲದ ಪ್ರಾಣ ತೆಗೆದುಕೊಂಡು ನಾನೇನು ಮಾಡಲು? ನಿನ್ನಲ್ಲಿ ಪ್ರೀತಿ ಇದ್ದರೆ ನನ್ನನ್ನು ನೋಡಲು ಅದರಿಂದ ಓಡೋಡಿ ಬರುತ್ತಿದ್ದೆ. ಸಂದೀಪ್, ಏನ್ ಮಾಡ್ತಾ ಇದ್ರೆ ನೀವು? ಒಂದು ಹೆಣ್ಣಿನ ಕಷ್ಟ ಏನಂತ ನಿಮಗೇನು ಗೊತ್ತು? ನೀವೇನೋ ಕಂಡಕ್ರು ಏನಾದ್ರೂ ಹೇಳಿ ಬರ್ತೀರಾ, ಆದ್ರೆ ಒಂದು ಹೆಣ್ಣು ಜನರ ಕಣ್ಣು ತಪ್ಪಿಸಿ ಬರ್ಬೇಕಾದ್ರೆ 7 ಸುತ್ತಿನ ಕೋಟೆ ದಾಟಿ ಬಂದಂತೆ. ದೀಪ, ಈ ಬಣ್ಣದ ಮಾತಿಗೆ ಹತ್ತು ಕರೆದರೆ ಕರಗುದಿ ಒಂದು ಮಾಡಿದೀಯಾ ನನ್ನ ಮನ? ಸಂದೀಪ್, ನೀನು ನನ್ನ ಜೀವಾನಿ, ನನ್ನ ದೈವ ಎಂದು ನನ್ನ ಮನಸ್ಸಲ್ಲಿಟ್ಟುಕೊಂಡು ಪೂಜಿಸ್ತಾ ಇದ್ದೆ ನಾನು. ನಿನ್ನ ಮನಸ್ಸು ಮೃದುವಾದ ಮಲ್ಲಿಗೆ ಮನಸ್ಸನ್ನು ತಿಳಿದಿದ್ದೆ, ಆದ್ರೆ ಮೃಗದ ಮನಸ್ಸೆಂದು ತಿಳಿದಿರಲಿಲ್ಲ. ಇಷ್ಟಾದ ಮೇಲೂ ಕೂಡ ನನಗೆ ಮನಸ್ಸಿನ ದರಿವೇ ಸೂಕ್ತ. ನಿಲ್ಲು ದೀಪ, ಕಡಿಮೆ ಆಗಲಿ ನನ್ನ ಮೇಲಿನ ಕೋಪ, ಇಲ್ಲದಿದ್ದರೆ ಅಂಟಿಕೊಳ್ಳೋದು ನಿನ್ನ ಶಾಪ. ಬೇಡ ಸಂದೀಪ್, ಬಿಟ್ಟು ಬಿಡು ನನ್ನ. ಇಷ್ಟಾದ ಮೇಲೆ ನನ್ನ ಬದುಕುವುದು ಬೇಡ, ನಾನು ಸಾಯುತ್ತೇನೆ. ನಾನು ನಿನ್ನೊಂದಿಗೆ ಸಾಯುತ್ತೇನೆ. ಬೇಡ ಸಂದೀಪ್, ನಾನು ಸತ್ತ ಮೇಲೆ ಗೊತ್ತಾಗುತ್ತೆ ನಿಮ್ಮ ಪ್ರೀತಿ ಮೇಲೆ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಬಿಟ್ಟು ಬಿಡಿ ನಾನು. ದೀಪ, ಇಬ್ಬರು ಒಟ್ಟಾಗಿ ಪ್ರಾಣ ಬಿಟ್ಟರೆ ಇವರಿಬ್ಬರು ಎಷ್ಟು ಪ್ರೀತಿ ಮಾಡುತ್ತಾರೆ ಎಂದು ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ. ಆ ಲೈಲಾ ಮಜನ್ನತೆ. ಅಂದ್ರೆ ಏನ್ ಮಾತಾಡ್ತಿದ್ರ ನೀವು? ಬರೇ ನಾಟಕ. ನಿನ್ನನ್ನು ಸ್ವಲ್ಪ ರೇಗಿಸೋಣ ಹೀಗೆ ಮಾಡಿದ ಅಷ್ಟೇ. ಅಂದ್ರೆ ಇಲ್ಲಿವರೆಗೂ ನೀವು ಮಾತಾಡಿದ್ದು? ಏ ಹುಚ್ಚಿ, ಇದೆಲ್ಲ ಮಾಡಿದ್ದು ಬರ ತಮಾಷೆ. ಆ ದೀಪ, ಒಂದು ಮಾತು. ಏನು ಸಂದೀಪ್, ಅದ್ಯಾವ ಮಾತು? ಒಂದು ವಾರ ಹೊತ್ತು ಮರಿಬೇಕಾದ್ರೆ ಕೊಡೆ ಒಂದು ಮುತ್ತು. ಏನು ಸಂದೀಪ್, ಹಳೆಗಂತೂ ಶುರು ಮಾಡ್ಕೊಂಡ್ರ ನೀವು?
ದೀಪ ಏರಿದೆ ಪ್ರೇಮದ ಮದ್ದು ಕೊಡೆ ನೀಸಿ ಮುತ್ತು ನಾನಾಗುವೆ ನನ್ನ ಸತ್ತು. ನಿಮ್ಮ ಮಾತಿಗೆ ನನ್ನ ಸೋತು ಹೋಗಿರುವೆ. ಕೊಡುವೆ ನಿನ್ನೆಂದು ಗೊತ್ತು. ಇದೇ ಸಮಯದಲ್ಲಿ ಒಂದು ಇಂಪಾದ ಗೀತೆ ಆಡಬಾರದೆ ನನ್ನ ಚೆನ್ನ. ಆಯ್ತು ಸಂದೀಪ್, ನಿಮ್ಮ ಇಷ್ಟ. ಚಿನ್ನ ನಿನ್ನ ಧ್ವನಿ ಕೇಳಿದರೆ ಇನ್ನೊಂದು ಹಾಡ
ಆಡಬಾರದೆ ನನ್ನ ಚಿನ್ನದ ಗೊಂಬೆ. ಮಾತನಾಡ್ತಾ ಮನೆಗೆ ಹೋಗೋಣ ಬಾ. ಈ ಭೂಮಾತೆ ಇಂದು ನಿನ್ನನ್ನು ನಂಬಿ ಈ ರೈತ ನಿನ್ನ ಉಡಿ ತುಂಬುತ್ತಿರುವನು ಚೆನ್ನಾಗಿ ಫಸಲು ಬೆಳೆದು ಈ ರೈತನಿಗೆ ಒಳ್ಳೆ ಬೆಲೆ ನಿಗದಿತ ಕೈಹಿಡಿಯಲೆಂದು ನಿನ್ನನ್ನು ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ ತಾಗಿ. ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಾರಣಕ್ಕಾಗಿ ಅದೆಷ್ಟೋ ಜನ ಬೆಂದು ಮುಂದು ಬೀದಿಯಲ್ಲಿ ಭಿಕ್ಷೆ ಬಿಡುವಂತಾಗಿದೆ ಈ ಬಡ ರೈತರ ಬಾಳು. ಓ ಬಾ ಏನ ಈಗ ಬಂದ್ಯಾ? ಹೌದ್ರಿ, ಈಗ ತಾನೇ ಬಂದೆ. ಬನ್ರಿ, ಊಟ ಮಾಡ್ಬೇಕು. ಸರಿ ಆಯ್ತು ಹೇಮ, ನಿಂದು ಊಟ ಆಯ್ತಾ? ರೀ, ನಾನು ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದೆ ರೀ. ಹೇಮ, ಸುಳ್ಳು ಎಷ್ಟು ಸಲೀಸಾಗಿ ಹೇಳುತ್ತಿರುವಲ್ಲ ನೀನು. ಏನು ಹೇಳ್ತಾ ಇದ್ದೀರಾ? ಹೇಮ, ನಾನು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ರೀ, ನಾನು ಯಾವಾಗಲೂ ನಿಮ್ಮ ಹತ್ರ ಹೇಳೋದು ನಿಜಾನೇ ರೀ. ಹೇಮ, ಒಂದೇ ಒಂದು ಸಾರಿ ನನ್ನ ಕಣ್ಣಲ್ಲಿ ಕಣ್ಣೊಟ್ಟು ಹೇಳು. ಹೊಟ್ಟೆ ಮಾಡೋದಕ್ಕೆ ಮನೆಯಲ್ಲಿ ಹಿಟ್ಟಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಹಿಟ್ಟು ಇಟ್ರಿ. ನಾನೇನಾದ್ರೂ ಊಟ ಮಾಡಿದ್ದೆ, ನಾನು ಊಟ ಮಾಡಿದ್ದೆ, ನೀವು ಅರೆ ಹೊಟ್ಟೆಯಲ್ಲಿ ಊಟ ಮಾಡ್ಬೇಕಾಗುತ್ತೆ ಅಂತ ನಾನು ಊಟ ಮಾಡಿದೆ. ನಿಮ್ಗೆ ಬುದ್ಧಿ ತಂದು ಹೇಮ, ಎಂತ
ಸತ್ಕಣದ ಸತಿ ಬಂದು ಏನೇನು ನನ್ನ ಬಾಳಿನಲ್ಲಿ ಇದು ಯಾವ ಜನ್ಮದ ಪುಣ್ಯವಿರೋ ನಾ ಕಾಣೆ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನನ್ನ ಒಡಲು ತುಂಬಿಸುತ್ತಿರುವ ನೀನು ನನ್ನ ಸತಿ ಅಲ್ಲ, ನನ್ನ ಜೀವ ಜ್ಯೋತಿ. ಬಾ ಹೇಮ ಬಾ ಬಾ, ನಾನೇ ನನ್ನ ಕೈಯಾರೆ ನಿನಗೆ ತುತ್ತು ಮಾಡಿ ಉಳಿಸುವೆ. ಸ್ವಾಮಿ, ಏನೇ ಆದ್ರೂ ನೀವು ದುಡಿಯುವರು. ಮೊದಲು ನೀವು ಹೊಟ್ಟೆ ತುಂಬ ಊಟ ಮಾಡಿ ಸರಿಯಾಗಿ ಚೆನ್ನಾಗಿ ಇರ್ಬೇಕನ್ನೋದೇ ನಿಮ್ಮ ಹೆಂಡತಿ ಆಸೆ ಪಡ್ತೀವಿ. ಹೇಮ, ಮೈ ಮೇಲೆ ತುಂಡು ಬಟ್ಟೆ ಇಲ್ಲದಿದ್ದರೂ ಈ ಧರೆಯಲ್ಲಿ ಬದುಕಬಹುದು. ಆದರೆ ಒಂದು ತುತ್ತು ಅನ್ನ ಇಲ್ಲದಿದ್ದರು ಕುಸಿದ ಮಡಿಲು ಮಡಿಲು ಸೇರುವುದು ಖಂಡಿತ ಹೇಮ, ಖಂಡಿತ. ಮಾತಾಡ್ತಾ ಹೀಗೆ ನಿಂತಿದ್ದೀರಾ? ಮೊದಲೇ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಬನ್ರಿ ಊಟ ಮಾಡುವರಂತೆ. ಹೇಮ, ಏನೇ ಆಗಲಿ ಈ ದಿನ ನನ್ನ ಅಂದಾಗಿನೇ ಇದೊಂದು ತುತ್ತಿನಲ್ಲಿ ಇಬ್ಬರು ಹರಿದು ತಿನ್ನೋಣ. ಬಾ ಹೇಮ ಬಾ, ನಾನೇ ನನ್ನ ಕೈಯಾರೆ ತಿನ್ನಿಸುವೆ. ಸ್ವಾಮಿ, ನಿಜಕ್ಕೂ ನಾನೇ ಪುಣ್ಯವಂತವರೇ. ಹುಟ್ಟಿದಾಗಿಂದ ತಂದೆ ತಾಯಿ ಮುಖವನ್ನೇ ಕಾಣದ, ಅವರ ಪ್ರೀತಿಯನ್ನು ಕಾಣದ ನತಕೃಷ್ಣ ಹೆಣ್ಣು ನಾನು. ಅಂಥದ್ರಲ್ಲಿ ಇವತ್ತು ನೀವು ಕೊಟ್ಟ ಕೈ ತುತ್ತು ಅಮೃತರಿ, ಪಂಚಾಮೃತ ಕಣ್ರಿ. ಇದಕ್ಕೆ ನಿನ್ನ ಪ್ರತಿ ಹುಡುಗರು ಏನು ಕೊಡುವೆ ಹೇಮ? ನಿಮಗೋಸ್ಕರ ನನ್ನ ಪ್ರಾಣನಾದ್ರೂ ಕೊಟ್ಟಿದ್ರಿ ನೋಡಿ. ನೀವು ಇದೇ ಕ್ಷಣ ಪ್ರಾಣ ಬೇಕು ಅಂತ ಕೇಳಿದ್ರೆ ನಿಮಗಾಗಿ ನನ್ನ ಪ್ರಾಣ ಬಿಡಲು ಸಿದ್ಧ. ಅದೇನು ಅಂತ ಕೇಳಿ. ಹೇಮ, ನಾನು ನಿನಗೆ ತುತ್ತು ಕೊಟ್ಟೆ, ನೀನು ನನಗೆ ಮುತ್ತು ಕೊಡಬಾರದೆ? ಈ ದೇಹನ ನಿಮ್ದಾಗಿ ಅರ್ಪಿಸಿರುವಾಗ ಮುತ್ತಿಗೆ ಕೇಳ್ತಿರಲ್ಲ. ಹೇಮ, ದುಃಖದ ಅಲೆಗಳು ದೂರ ಹೋಗುವಂತೆ ಮಾಡಿ ಸಂತೋಷದ ಸಾಗರ ಉಕ್ಕುವಂತೆ ಈ ಸುಮಧುರ ಗೀತೆಯನ್ನು ಒಂದು ಹಾಡಬಾರದೆ? ನಿಮ್ಮ ಇಷ್ಟಷ್ಟೇ ಆಗಲಿ. ಚಂದನ ಚಂದನ ಚಂದ ಚಂದ
ಇಬ್ಬರು ಕುಟ್ಟಿ ಕೂಡಿ ಒಟ್ಟಿಗೆ ಮನೆಗೆ ಹೋಗೋಣ ಬಾ. ಅಮ್ಮ ತಾಯಿ ದುರ್ಗಾ ಮಾತೆ, ಇವತ್ತು ನಿನ್ನ ಸನ್ನಿಧಾನದಲ್ಲಿ ನಾನು ಸೌಭಾಗ್ಯಕ್ಕೆ ಆಗುತ್ತಿರಬೇಕು. ಅಷ್ಟೇ ಅಲ್ಲದೆ ಸಂಜೆಗೂ ಕೂಡ ಇನ್ಸ್ಪೆಕ್ಟರ್ ಕೆಲಸದಲ್ಲಿ ಸೇರ್ಕೋತಾ ಇದ್ದೇನೆ. ನನಗೆ ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಅದನ್ನು ಮಾತಿನಲ್ಲಿ ಭರಿಸಲು ಸಾಧ್ಯವೇ ಇಲ್ಲ. ಸದಾ ಕಾಲ ನಿನ್ನ ಕೃಪಾ ಕಟಾಕ್ಷೆ ನಮ್ಮ ಪುಸ್ತಕದ ಮೇಲೆ ಇರಲಮ್ಮ. ಸಂದೀಪ್ ಅವರೇ, ಬೇಗ ಬಂದ್ರೆ ದೇವಿಗೆ ನಮಸ್ಕಾರ ಮಾಡಬನ್ನಿ. ಬಂದೆ ದೀಪ, ಬಂದೆ. ನೋಡಿ, ಆ ತಾಯಿಗೆ ನಮಸ್ಕಾರ ಮಾಡಿ ಆ ತಾಯಿ ಫೋಟೋ ಮೇಲಿರುವ ಆ ಮಾಂಗಲ್ಯ ತಂದು ನನ್ನ ಕೊಳ್ಳಿಗೆ ಹಾಕ್ತೀರ? ಆಯ್ತು ದೀಪ. ತಂದೆ ಬಸವೇಶ್ವರ, ಎಂದು ನಿನ್ನ ಮಂದಿರದಲ್ಲಿ ನಿಂತು ನನ್ನ ದೀಪದ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯಾಗಿ ಮನೆ ತುಂಬಿಸಿಕೊಳ್ಳುತ್ತೇನೆ. ಈ ಹೊಸ ಸುಂದರವಾದ ಸಂಸಾರ ಸುಖ ಸಾಗರದಲ್ಲಿ ತೀರಿಸುವ ಭಾರ ನೆನ್ನೆನೆ ಕೂಡಿದೆ ತಂದೆ, ನೆನ್ನೆನೆ ಕೂಡಿದೆ. ಸ್ವಾಮಿ, ನನಗೆ ಆಶೀರ್ವಾದ ಹೇಳು. ಹಾಗೆ ತಂದೆ ಬಸವೇಶ್ವರ ಆಶೀರ್ವಾದ ಪಡೆಯೋಣ. ಅನಾಥ ಆದ ನನ್ನ ಬಾಳಿಗೆ ಇವನ್ನ ಮಾಡಿಕೊಂಡು ಬಾಳ ಕೊಟ್ಟ ನನ್ನ ಪಾಲ ಭಗವಂತ. ಸ್ವಾಮಿ, ನೀವು ನನ್ನ ಪಾಲ ಭಗವಂತ. ಇದೇ ಸಂತೋಷ ಸಮಯದಲ್ಲಿ ಒಂದು ವಿಮಾನಕ್ಕೆ ತೋರಿಸಿ ಹೊರಗೆ ಬರಬಾರದೇ ನಿನ್ನ ಸರಿ ಬರಲಿಲ್ಲ. ಆಯ್ತು, ಕೊಟ್ಟಿರ್ಲಿ. ಆಜ್ಞೆ ಬರೆಯಿರಿ. ಚಂದ ಚೆಲುವೆ
ಹಾ ದೀಪ, ಇಂದು ನಮ್ಮ ಮನೆಗೆ ಮೊದಲೇ ಬಾರಿ ಬರ್ತೀಯಲ್ಲ, ಅದಕ್ಕೆ ಸಾಮಾನು ಏನು ಬೇಕು ಹೇಳು, ಅಂಗಡಿಗೆ ಹೋಗಿ ಬರುತ್ತೇನೆ. ಅಲ್ಲಿವರೆಗೂ ನೀನು ಇಲ್ಲೇ ಇರು. ಆಯ್ತು, ಬೇಗನೆ ಬಂದ್ಬಿಡಿ. ಆದಷ್ಟು ಬೇಗನೆ ಬರುತ್ತೇನೆ ಚಿನ್ನ. ವಾವ್. ರಂಗಿನ ಬಟ್ಟೆ ತೊಟ್ಟು ರಂಗೇ ರೋಚಿ ಮೇಡಿಕೆಗಿಂತ ಎದ್ದು ಕಾಣುವ ಸಂದೀಪನ ಹೆಂಡತಿ ದೀಪ. ಹಲೋ ದೀಪ. ಯಾರು? ಯಾರು? ದೀಪ, ನೀ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲವೇ? ಏ ಮಿಸ್ಟರ್, ನೀನು ಹೇಳಿದ ತಕ್ಷಣಕ್ಕೆ ಗೊತ್ತಾಗಲು ನೀನು ಸುಭಾಷ್ ಚಂದ್ರ ಬೋಸ್ ಇಲ್ಲ ಮಹಾತ್ಮ ಗಾಂಧಿನ? ಲೇ ದೀಪ, ಅಂದು ಮಹಾತ್ಮ ಗಾಂಧಿ ಜನ್ಮದಿನದಂದು ನನ್ನ ಕೆನ್ನೆಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ. ಇವಾಗ ನನಗೆ ಗೊತ್ತಾ ನಾನು ಯಾರು ಅನ್ನೋದು? ಓಹೋ, ನೀನಾ? ಅಂದು ನನ್ನನ್ನು ಕೆಣಕಿ ನಿನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈನ ಹೇಳ್ತಿದ್ದ ವಿಷಕಂಠ ತಾನೆ? ವಿಷಕಂಠ? ಲೇ ದೀಪ, ಅದೇ ಈ ವಿಷಕಂಠ. ಬರೀ ವಿಷಕಂಠ ಅಷ್ಟೇ ಅಲ್ಲ, ಅರಗಾಯ ಕಂಡ ಸರ್ಪ. ಏ, ನೀನು ವಿಷ ಸರ್ಪವಲ್ಲಿ ಕಟ ಸರ್ಪ ನಾನೇನ ಮಾಡ್ಬೇಕು? ಸುಮ್ಮನೆಲಿಂದ ಹೊರಟು ಹೋಗ. ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ದೀಪ. ಕತ್ತಲೆ ಆಗಿರುವ ನಿನ್ನ ಬಾಳಿಗೆ ಬೆಂಕಿ ಬೆಳಕನ್ನು ಬಳಸಿ ನನ್ನಲ್ಲಿ ಬಾಳನ್ನ ಮಾಡಬೇಕೆಂದು ಬಂದಿದ್ದಾನೆ ಈ ಅಂಜುಡಿದೇವ. ಅಂದರೆ ನಿನ್ನ ಮಾತು? ಮಾತು ಲೇ ದೀಪ, ಕತ್ತಲೆ ಇರುವ ನಿನ್ನ ದೇಹದ ಹೊತ್ತನ್ನು ಸುತ್ತಿ ಎರಡು ವಿಷ ಕಕ್ಕಲು ಬಂದ ವಿಟ ಪುರುಷ ಈ ವಿಷ ಕಂಡ. ನನ್ನಲ್ಲಿ ಏ ವಿಷಕಂಠ, ಬಾಯಿಗೆ ಸಿಕ್ಕಂತೆ ರೀತಿ ಮಾತಾಡೋದು ಸರಿಯಲ್ಲ. ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಪರಿಣಾಮ ಪರನಾರಿಯರು ಪರಿಪರಿ ಬೇಡಿಕೊಂಡರು. ಅವರ ಶೀಲದ ಪರದೆಯನ್ನು ಹರಿದು ಅವರ ಹಣೆ ಬರ ಬದಲಿಸಿದ ಬ್ರಹ್ಮ ಈ ವಿಷಕಂಠ. ಸೋಮರನ ಮಾತಿಗೆ ಅಪ್ಪಿದರೆ ಸರಿ. ಕೈ ಬಿಡೋ ಕೋತಿ ಅಂತಾನೆ. ಹುಟ್ಟಿದ ನಿಜವಾದ್ರೆ ಮದುವೆಯಾಗಿ ನಿನ್ನ ಸುಟ್ಟ ಹಾಕುವೆ ಎಚ್ಚರ. ಎಚ್ಚರ ಎಂದು ಹೆಚ್ಚು ಎಣ್ಣೆ ಹೆಚ್ಚಿಗೆ ಉಚ್ಚರಿಸಿದರೆ ಅಲ್ಲಿ ಕಂಚಿನಿಂದ ಕಚ್ಚಿ ಬಿಡುವೆ ನಿನ್ನ ಚಂದ ಗುಲಾಬಿಯನ್ನು. ಬಾರೇ ಬಂಡದ ಇರುವ ಬಾಗಿ ಬಂದು ಬೀಳುವ ಈ ವಿಷಕಂಠನ ಭಾವ ಬಂದ. ಕೈ ಬಿಡೋ ಕ್ರೂರ ಕಾಮುಕ. ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದರೆ ನಿನ್ನ ಹತ್ಯೆಯಾಗಿ ಬಂದು ಹದುತ್ತಿದಳು. ನನ್ನ ಗಂಡ ಬರ್ತಾನೆ, ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ 10 ಪೊಲೀಸ್ ಆಫೀಸರ್
ಮನುಷ್ಯನಿಗೇನಿಲ್ಲ ಅದೆಷ್ಟೋ ನೋಡಿದ್ದೇನೆ. ಸೋಮಣ್ಣ ನನ್ನ ಮಾತಿಗೆ ಒಪ್ಪಿ ಹತ್ತಿದರೆ ಸರಿ, ಕಾಮದ ಪಿತ್ತ ನೆತ್ತಿಗೆ ಏರಿಸಬೇಡ. ನೀನ್ ಯಾವ ಸೀಮೆ ಗಂಡು? ಒಂದು ಹೆಣ್ಣಿನ ಮುಂದೆ ತೋರ್ಸ್ತಾ ಇದ್ದಿಲ್ಲ, ನೀನೊಬ್ಬ ಗಂಡಸೇನೋ ಷಂಡ. ಚಂದ ಗಂಡನಿಂದ ನೋಡಿದೆಯಾ? ಲೇದಿಪ್ಪ, ಅದೆಷ್ಟೋ ಪಂಚೆ ಹೆಣ್ಣುಗಳಿಗೆ ವರ್ಷ ತುಂಬುವುದರೊಳಗಾಗಿ ಗಂಡು ಕೂಸಿಗೆ ಜನ್ಮ ಕೊಟ್ಟ ದೊಡ್ಡ ಪುರುಷನೆಂದು ಹೆಸರುವಾಸಿಯಾಗಿದೆ ಈ ಸೃಷ್ಟಿಯಲ್ಲಿ ವಿಷ ಕಾಣ್ತಾನೆಂದು. ಅಂತರಲ್ಲಿ ನನಗೆ ಚಂಡ ಗಂಡನೆಂದು ನೋಡಿದೆಯಾ? ಹಾಗಾದರೆ ನಾನಾಗುವೆ ನಿನ್ನ ಮಿಂಡ. ಬಾರೇ ಸಾವಿರಾರು ಸ್ತ್ರೀಯರಿಗೆ ಸರದಾರನೆಂದು ಬಿರುದು ಪಡೆದ ಈ ವಿಷ ಕಂಕನಿಗೆ ಚಂಡನೆಂದು ಸವಾಲಿಸಿದವ. ಅದಕ್ಕೆ ನನ್ನ ಕಂಠಸ್ಥಳದ ಪೌರುಷ ತೋರಿಸಿದೆ ಈ ಸಾಕಿನ ಸ್ತ್ರೀಗೆ. ಲೇದಿಪ, ತನ್ನಿಟ್ಟ ಹಣ್ಣನ್ನು ಹಣ್ಣಿನಂತೆ ಕಚ್ಚದ ಬಿಟ್ಟವನಲ್ಲ ಈ ವಿಕೃತ ವಿಷ ಕಂಠ. ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಕಾಮದ ಬೆಂಕಿಯಿಂದ ಹರಿದ ಈ ಹೂವನ್ನು ಕಮರಿಸಿಬಿಟ್ಯಾ ನನ್ನನ್ನು. ಅರಳಿ ನಾವು ಲೇದಿಪ, ದೇವರ ಮುಡಿ ಸೇರಬೇಕಾದ ಈ ಹೂ ಇಂದು ಸ್ಮಶಾನದ ಬಾಳಾಯಿತು ನಿನ್ನ ಗೋಳು. ಕಿರಾತಕ, ನಿನ್ನ ಜೀವ ಸಹಿತ ಬಿಡುವುದಿಲ್ಲ ನಾನು. ಸಿದ್ಧರಾಗು ಸ್ಮಶಾನ ಸೇರಲು. ಅಂದಾಗ ನಿನ್ನ ಸೇರೋಕೆ ಲೇದಿಪಿ, ಮೂರನೆಯದೇ ಶರ್ಟನ. ನಾನು ಗಂಡು, ನೀನು ಹೆಂಡು, ನನಗೆ ಚಂಡ. ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನನಗೆ ಭಯ. ನೀನೇನು ಬದುಕಬಾರ್ದು. ಸೇರಿಕೋ. ಇವಳ ಗಂಡ ಸಂದೀಪ್ ಬಂದೇನು ಕಾಣಿಸುತ್ತೆ. ನಾನು ಇಲ್ಲಿಂದ ಹೊರಡುವುದೇ ಲೇಸು.
ದೀಪ, ಏ ದೀಪ, ಯಾಕೆ ಏನಾಯ್ತು? ದೀಪ, ಏ ದೀಪ, ಸಂದೀಪ, ನಿಮಗೆ ದಕ್ಕಬೇಕಾದ ಈ ದೀಪ ಎಂಬ ಹಾಲು ವಿಷ ಸರ್ಪದ ಪಾಲಾಯಿತು. ಸಂದೀಪ, ವಿಷ ಸರ್ಪದ ಪಾಲಾಗಿ ಹೋಯಿತು. ದೀಪ, ಇದೇನು ರಕ್ತ, ಏನಾಯ್ತು ಎಂದು ಬೇಗ ಹೇಳು ದೀಪ, ಬೇಗ ಹೇಳು. ಸಂದೀಪ್, ನನ್ನನ್ನು ಶಿಲೆಗಿಡಿಸಿ ಕೊನೆಗೂ ನನಗೆ ಗುಂಡಾರಿಸೋದ ಕ್ರೂರ ಕಾಮುಕ. ದೀಪ, ಬೇಗ ಹೇಳು ದೀಪ, ಕೋರ ಕಾಮುಕ ಯಾರೆಂದು. ಹೇಗೆ ಹೇಳಿ ಸಂದೀಪ, ನಾನು ಹೇಗೆ ಹೇಳಲಿ? ದೀಪ, ಮುಚ್ಚಿಡಿದು ಬಿಚ್ಚಿ ಹೇಳು ಈ ವಿಷಯ. ಅಯ್ಯೋ ಸಂದೀಪ, ದೀಪ, ನಿನ್ನ ಶೀಲಗೆಡಿಸಿದ ವ್ಯಕ್ತಿ ಯಾರೆಂದು ನನಗೆ ತಿಳಿಸಿದೆ. ನಿನ್ನಲ್ಲೇ ಇಟ್ಟುಕೊಂಡು ಈ ಲೋಕದಿಂದ ಛೇದಿಸಿ ಹೋದೆ. ನೀನಿಲ್ಲದೆ ಈ ಭೂಮಿ ಮೇಲೆ ನಾನೇ ಬದುಕಲಿ ದೀಪ. ಜೀವ ಜ್ಯೋತಿಯೇ, ಅಯ್ಯೋ ತಂದೆ ಬಸವೇಶ್ವರ, ಜೀವ ಜ್ಯೋತಿಯೇ, ಇದೆಂತ ಆಟ ಆಡಿದೆ ನನ್ನ ಒಟ್ಟಿಯಾಗಿ ಬಿಟ್ಟು ಹೋದೆಯ ರೀತಿಯೇ. ನನ್ನ ಮನಸ್ಸುಗಳ ಕಾಶಿ ಬರಬೇಕಾದ ದೀಪ ನನ್ನ ಬಾಳಿನಲ್ಲಿ ಬೇಕಾದ ಬಿಸಿಲಾಲ್ ಬಿಸಿನಂತೆ ಹೋಯಿತೆ, ಏನಂತೆ ಹೋಯಿತೆ. ಎಲ್ಲ ನನ್ನ ದೀಪ ಬಾಳಿಗೆ ಕೊಳ್ಳಿಟ್ಟವ್ರೆ, ಎಷ್ಟಾಗಲೇ ನನ್ನ ದೀಪ ಆತ್ಮಕ್ಕೆ ಶಾಂತಿ. ಇದೇ ಸಂದೀಪ ಶಪಥ. ಚಂದನವ ನನ್ನ ಮೇಲೆ ಸುದೀಪ ಹೇಳು ನಿನ್ನ ಸವ ಉಸಿರೇ, ಉಸಿರೇ, ಮೊದಲನ್ನು ಬಿಟ್ಟು ಹೋದೆಯ. ಉಸಿರೇ, ಉಸಿರೇ, ಮೊದಲನ್ನು ಬಿಟ್ಟು ಹೋದೆಯ. ನನ್ನ ಬಾಯಿ ಜೋಡಿಯಾಗಿ, ನನ್ನ ದೇಹದ ಜೋಡಿಯಾಗಿ, ನನ್ನ ಬಾಳ ಸಂಗಾತಿಯಾಗಿ
ನಾಡಾಡು ನುಡಿ ಕೇಳಿದರೆ ಇಡೀ ಭೂಮಂಡಲವೇ ಅಂತರಲ್ಲಿ ನನಗೆ ಗಟ್ಟು ನಿಂತು ಸಿಕ್ಕಂತ ಸೀರಾಡಿ ಹಾರಾಡಿ ಹೋಗುತ್ತೀಯ ಮಗನೇ. ಇದರ ಪ್ರತಿಕಾರದ ಸೇಡು ತೀರಿಸಿಕೊಂಡಿದ್ದರೆ ನನ್ನ ಹೆಸರು ನರಹಂತಕ ನರನಾದ ಸೂರ್ಯ ಪ್ರಕಾಶದಂತೆ ತತ್ತು ಚಲಿಸುತ್ತದೆ. ಲೇ ರವೀಂದ್ರ, ಇಂದವ ನಾಳೆ ಮಾಡುವೆ ನಿನ್ನ ಕೊಲೆ. ಅಂದಾಗ ತಿಳಿಯುವುದು ನನ್ನ ಅಂತರಕ್ಕೆ ಒಂದು ನೆಲೆ. ಎಡೆ ಎತ್ತಿ ಬೋರ್ಗೆ ಸ್ವರೂಪವನ್ನು ಆದರೆ ಈ ನನ್ನ ಕೆಲಿಗೆ ಬದುಕಿ ಬಾಳುವುದು ಅದು ಎಂದಿಗೂ ಸಾಧ್ಯವಿಲ್ಲ. ಅಂದಾಗ ತಿಳಿಯುವುದು ಕಿರಾತಕನ ಕಲೆ. ಸಾಧ್ಯಗೈತ್ರಿ ಆ ಸರ್ಕಾರಿ ಕೆಲಸ ಅಂತೇನೆ ಅಲ್ರಿ ಅವನವ ಅಡ್ಡಾಡಿ ಅಡ್ಡಾಡಿ ಕೈ ಕಾಲಾಗಿ ಲಾಡಿನ ತಗೊಂಡು ಕುಂತವ ಇನ್ನೂ ಮನೆ ಇಲ್ಲ ಮುಂಜಿಲ್ಲ ಈಗ ಹಿಂಗಾದ್ರ ನಾಳೆ ಮದುವೆ ಆದ್ಮೇಲೆ ಹಂಗಂತೇನೆ ಹೋಗ್ಲಿ ಅದಕ್ಕಾಗಿ ಸರ್ಕಾರಿ ಕೆಲಸ ಮಾಡೋದು ಬಿಟ್ಟ ಸ್ವಂತ ಹೊಲದಾಗ ಚಲೋ ಮಾಡಿ ಕೆಲಸ ರೀ ಹೋಗಿ ಆ ಕಡೆ ಒಂದು ಬರಾಗೋದು ಬೀಸ ಬರ್ರಿ ಬರ್ರಿ ಸತಿ
ಸೈತಗೆ ಡಾಲ ಗೋಪೆ ವಾಟಿಕ ಶಾಂಪು ಹಚ್ಚಿ ತಣ್ಣ ತಣ್ಣ ಎಣ್ಣೆ ಛೇ ಸಾಕ್ಬೇಕಾಗಿದ್ವಿ ಅಯ್ಯಯ್ಯೋ ನನ್ನ ನಡು ಮುರಿತು ಯಪ್ಪ ಮುರಿತು ಯಾವ ಬೇನಿನ ಸಾಯಂಕಾಲ ಏನೋ ಸುಂಟ್ರಿ ಜನನು ಹಿಡಿಯಾಕ ಬರ್ತೈತೆ ಇಲ್ಲ ನಿನಗ ಅದೇನೋ ಅಂತಾರಲ್ಲ ಏನೋ ಮಂದಾಕಿಗೆ ಏನೋ ಕಾಣಲಿಲ್ಲ ಅಂತ ಹಂಗಾಗೈತೆ ಜನನು ಹಿಡಿಯಾಕ ಬರ್ತೈತೆ ಇಲ್ಲ ನಿನಗ ಅಯ್ಯೋ ನೀವ ನಮಸ್ಕಾರ ರೀ ಸಾಹೇಬ್ರ ನಮಸ್ಕಾರ ರಜಿ ನಮಸ್ಕಾರ ನಿನ್ನ ಸಾಯಂಕಾಲ ಸವಾರಿ ಎಲ್ಲಿ ಹೊಂಟೈತಿ ಇಲ್ರಿ ಸಾಹೇಬ್ರ ನಾನು ಐತಲ್ಲ ಸಾಯಂಕಾಲ ಉಳಿದು ಈಗ ಕಲ್ಯಾಣ ಬರ್ತೀನಿ ಹಿಂಗೆಲ್ಲ ಜನರು ಹಾಳಾಡು ರೋಡ್ನಾಗ ಬರಬಾರ್ದ ಎಲ್ಲಾರ ಬೈಲು ಮೈದಾನ ನೋಡಿ ಹೋಗ್ಬೇಕ ಅಂದ್ರೆ ಹೋಗ್ತೈತೆ ಸಾಹೇಬ್ರ ನನಗ ಆಯ್ತಲ್ಲ ಬೈಲ ಮೈದಾನ ನೋಡಿದ್ರೆ ಒಂಥರ ಹೆದರಿಕೆ ಬರ್ತೈತ್ರಿ ಮೊದಲು ಯಾವ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಬರಂಗಿಲ್ಲ ಬರ್ಬಾರ್ತ ಗಜಮಾದ ಧೈರ್ಯ ಬರ್ತೈತೆ ಸಾಹೇಬ್ರ ನಿಮ್ಗೂ ಹೊಡ್ಯಾಕ ಬರ್ತೈತೇನ್ರಿ ಸೈಕಲ್ ಅಯ್ಯೋ ಹೊಟ್ಯಾಗ ಬರ್ತಾನೆ ಹೊಡಿಯೋ ಸಲುವಾಗಿ ನಮ್ ದಡಾರ್ನಾಗ ಹೊಲ ಮರ್ಯಾದ ಹುಟ್ಟಿದವನ ನಾನೇ ಹೊಡ್ಯಾಕ ಬಿಡಂತಿದ್ವಿ ಹೊಡ್ಯಾಕ ಎತ್ತಿದ ಕೈನ ಸಾಹೇಬ್ರ ಏನ್ರಿ ಅದು ಹೊಡಿಯೋದು ಸಾಯಂಕಾಲ ನೀವೇನ್ ತಿಳ್ಕೊಂಡಿದ್ದೀವಿ ಕೌನ್ಸಿಲಾಗ ಏನಾದ್ರು ತಿಳ್ಕೊಬೇಡ ನಾ ಏನೋ ತಿಳ್ಕೊಂಡಿಲ್ ಬಿಡ ಅಂದಂಗ ನಾನು ಹೊಡಿತೀನ್ರಿ ಸೈಕಲ್ ನೀವ್ ಒಂದಿಟ್ಟ ಕಲಿಸ್ರಲ್ಲ ನಿಮ್ಮ ಪುಣ್ಯ ಬರ್ತೈತಿ ಏನು ನಾ ನಿನಗ್ ಕರೆಸ್ಬೇಕಾ ಇದ ಸಂದರ್ಭ ಉಪಯೋಗಿಸ್ಕೊಂಡ ಇವ್ರಿಗೆ ಮಾಡ ಮಾಡಿ ಕಲ್ಯಾಣ ಕಳಿಸಿದ್ರ ಏ ರತ್ತಿ ನಾ ಗೊತ್ತಿಲ್ಲ ಯಾರು ನೋಡ ಏ ನೀ ಯಾರಿಗ್ ಗೊತ್ತಿಲ್ಲ ನೀನ್ ಅವೇ ಇರ್ತಲ್ಲ ಪಂಚಾಯತಿ ಪಿಡಿಒ ಸಾಹೇಬ್ರದಿ ನೀನ್ ಐತಲ್ಲ ನನಗ ಸೈಕಲ್ ಹೊಡೆದು ಕಳಿಸಿಕೊಟ್ರ ನಾನ್ ಐತಲ್ಲ ನಿನ್ ಹೆಸರು ಉಸಿರಿರ್ತನ ಮರಂಗಿಲ್ಲ ಹಾ ಆಯ್ತಾ ರತ್ತಿ ನಾ ಹಿಡ್ಕೋತನ ಆ ತಾಳಿಗೆ ಎಷ್ಟು ಬರ್ತೈತಿ ಅಷ್ಟ ಕಲಿಸ ಸಾಕು ನನಗೆ ಹಾ ರತ್ತಿ ಅಟ್ಟ ಕಲಿಸ್ತಾನ ಬಾ ನೋಡಿಗೆ ಹೆಚ್ಚು ಕಲಿಗಿಲ್ಲ ಆ
ಬಾ ಅಂತ ಅರ್ಬಿ ಕಳೆದು ಬಾ. ಒಳ್ಳೆ ಕಣ್ಣು.
ಮಾಡಿದೆ. ಏಳ್ರಾಗ ಹುಟ್ಟಿದ ಯಾತ್ಲೆ ತಡ್ರಿ ಶಾಬ್ರ ಶೆಟ್ಟಿಗೆ ಅದ ಗದ್ಮ ಮಾಡಕ್ ಬರಲ್ಲ ಅಂತ ಪೇಟಿಗೆ ಹಚ್ಚಿದ್ರಿ ಮಗನ ನಾ ಶಾಟ್ರ ಅಲ್ಲ ಹೋಗ್ ಶಾಟ್ರ ಅದೀವಿ. ನನ್ನ ಮಗಳ ಮನೆ ಯಾಕೆ ಬಿದ್ದಿ ಬಾ ಮಗನ. ಪಪ್ಪ ಅವ್ರ್ದೇನೂ ತಪ್ಪಿಲ್ಲ. ಮತ್ತೆ ಬುಡಕ್ ಏ ನಿನ್ನೋಣ ಬರೀ ಸಂಶಯವಾಗ ಹುಟ್ಟಿಯಲ್ಲ. ಸರ್ ಐತಲ್ಲ ನಂಗ ಸೈಕಲ್ ಹೊಡಿದು ಹೆಂಗ್ ಅಂತಂದ ಕಲಿಸಿಕೊಡಲಿದ್ರು. ಹೌದ್ರಿ ಯಜಮಾನ ಲೇ ಮಗನ ಈ ಯಜಮಾನ ಬೇಕಾ ಮಗನ ಗಜ್ಜ ಹಂಗೆಲ್ಲ ಭಯಕ್ ಹೋಗ್ಬೇಡವ್ರಿಗೆ ನೀನು. ಅವ್ರು ಯಾರಂತ ಗೊತ್ತೈತಿಲ್ಲ ನಿನಗೆ? ಯಾರ ಈ ಪಂಚಾಯತಿ ಪಿಡಿಒ ಸಾಹೇಬ್ರದಾರ ಅವ್ರು. ಹಂಗೆಲ್ಲ ಭಯಕ್ ಹೋಗ್ಬೇಡ. ತಪ್ಪಾತ್ರಿ ಸಾಹೇಬ್ರ, ನನ್ನ ಕ್ಷಮಿಸ್ಬಿಡ್ರಿ. ನೀವು ನನ್ನ ಮಾತಾಡೋದನ್ನ ರಾಜ್ಯವ್ರ ತಿಳಿಲಾರ್ದೇನೋ ತಪ್ಪಾಗೈತೆ ಅಟ್ಟೆ ಆಗಿ ಮನುಷ್ಯಗೆ ಕುಂತೀರ ನಿಮ್ಗೆ ಗೊತ್ತಿರಿ ಮನುಷ್ಯ ಏನು ತಿಳಿಲ್ಲ ಮಾತಾಡಿ ನಾನು ಬರ್ತೀರಿ. ಬೇಟಿ मेरे साथ चप्पल है ಪಪ್ಪ ಡ್ಯಾಡಿ ಹೋಗೋಣ. ನಡಿ ಮೊದಲು ನಡಿ ಹೀಗೆ ಮಾಡ್ಕೊಂಡು ನಿಂತೆ ನಡಿ ಹೋಗೋಣ. ಅಪ್ಪ ನಿನ್ ಮರ್ಯಾದೆ ಕಳೆಯೋಕ್ ಹೋಗ್ಬೇಡ ನಂದು. ನಡಿ ಮತ್ತೆ ಹಿಂಗೆ ಮಾಡ್ಕೊಂಡು ನಿಂತಿರ್ತಿಲ್ಲ. ನಡಿ ಮತ್ತೆ ಬಾ ಅವ್ರು ಬೆಳಗ್ ಬಾ. ಎಲ್ಲ ಮುಗಿತ ಈಗ ತಪ್ಪಿಸ್ಕೊಂಡು ಹೋಗಿ ಮುಂದೆ ನಿಮ್ಗೆ ಮಾರಿ ಹಬ್ಬ ಲೇ ಶತ್ರುಗಳೇ ಸೂಕ್ತವಾದ ವಿಷಯಗಳನ್ನು ಸೂಕ್ತವಾಗಿ ಇಟ್ಟುಕೊಂಡು ಭಕ್ತಿಯಲ್ಲಿ ಶಕ್ತಿ ಮಾಡಿದರು ರಕ್ತಗಳ ಸ್ಥಳವೇ ಸಿಗದ ಕಾರಣ ನನ್ನ ಅನುಮತಿಯೆಲ್ಲ ತುತ್ತೆ
ಸರ್ಕಾರದ ಆದೇಶ ನನ್ನ ತಂದೆ ಕೊಲೆ ಮಾಡುವ ಕಿರಾತಕರನ್ನು ಕತ್ತರಿಸುವುದೇ ಈ ಗರುಡನ ಮೂಲ ಉದ್ದೇಶ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ಹೋಗು. ನೀನು ಬರುವುದು ಕಂಡ ತಕ್ಷಣ ದಾರಿ ಬಿಟ್ಟು ನಿಲ್ಲಕ್ಕೆ ನೀನೇನು ಮೈಸೂರು ಮಾರಣ್ಣ ಪುರಲೋಕದ ಸೌಂದರ್ಯನ. ಈ ಗಂಡನ ಗರುಡನ ಎದೆಗೆ ಡ್ಯಾಶ್ ಹಿಡಿದು ನನಗೆ ಆವಾಜ ಕೊಡಲೆ ಪಚಾರಿ. ಏ ನನಗೆ ಎಲೆ ಹಚ್ಚಿ ಮಾತಾಡ್ತಿಲ್ಲ. ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋಣ ಕಲ್ತಿಕೋ. ನೀನು ಧರಿಸಿರುವ ಡ್ರೆಸ್ ನೋಡಿದರೆ ನಿನಗೆ ಮರ್ಯಾದೆ ಕೊಡಬೇಕೆಂದು ಹಾದಿಯಲ್ಲಿ ಹೋಗುವ ಹುಚ್ಚನಿಗೆ ಸಹಿತ ಗೊತ್ತಾಗುತ್ತದೆ ನಿನ್ನ ಸಂಸ್ಕೃತಿಯ ಉಡುಪಿಗೆ. ಏ ಗರುಡ, ನಾನು ಯಾರು ಗೊತ್ತಾ? ಯಾರು? ಹೇಳರಿ, ನೀನೇನು ರೊಂಬೆನ ಊರ್ವಶನ ನಡುಕತ್ತು ಮಾತೇಳ. ನೀನು ಯಾರಾದರೆ ನನಗೇನು? ಹೋಗಲೇ ಹೋಗು. ಏ ಗರುಡ, ಯಾರ ಹೆಸರು ಕೇಳಿದ್ರೆ ಸುತ್ತ ಹಳ್ಳಿನೇ ಗಡ ನಡಗುತ್ತೋ. ನರಹಂತಕ ನರನಾಗನ ಏಕಕ ಪ್ರೀತಿಯ ತಂಗಿ ಈ ರೂಪಾಳಿಗೆ ಏಕಚಿತ್ತ ಬಡ ಭಿಕಾರಿ ನನಗೆ ಮಾತಾಡ ಬದ್ಮಾಶ್. ಏನಂದೆ? ಈ ಬಾರಿ ಲೇ ರೂಪಿ, ನಾನು ಭಿಕಾರಿಯಾಗಲೇ ನಿಮ್ಮಂತ ಹಣದ ಮೋಹದಿಂದ ಮೆರೆಯುತ್ತಿರುವ ಸಕ್ಕಿನ ಶ್ರೀಮಂತರ ಪಾಲಿಗೆ ಶಿಕಾರಿ. ನಿನ್ನ ಕಪ್ಪು ಅಧಿಕಾರಿನೇ ಅಧಿಕಾರಿ. ಕೈ ಬಿಡು. ಕೈ ಬಿಡಬೇಕಾಗಿ ಇದುವರೆಗೆ ನನ್ನ ಮುಂದೆ ನಿಂತ ಮಾತನಾಡಬೇಕಾದರೆ ಮಾತನಾಡಿದ ಹೆಣ್ಣುಗಳೇ ಇಲ್ಲ. ಹತ್ತರಲ್ಲಿ ನನ್ನ ಒಡೆಯಲು ಕೈ ಎತ್ತಿದೆಯಾ? ಈ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಕಾಗಬೇಕ. ಏ ಗರುಡ, ಬಾಯಿಗೆ ಬಂದಾಗೆ ಮಾತಾಡಿಲ್ಲ. ನಮ್ಮ ಮನೆಗೆ ಇನ್ನ ಕೊಪ್ಪಿದ ಚರ್ಮ ಸುರಿಸಿ ಹೋದ್ರೆ ನನ್ನ ಹೆಸರು ರೂಪಾಳೆಲ್ಲ ಬರ್ತೀನಿ. ಎಲ್ಲರೂ ಬರಲಿ. ಎಲ್ಲ ರೂಪಿ, ಈ ನನ್ನ ಮೈ ಚರ್ಮ ಎಂದರೆ ಕುರಿ ಬೆರಿ ಚರ್ಮ ಎಂದು ತಿಳಿದರೆ ಹೊಚ್ಚೆ. ಅದ್ಯಾವ ಸೂರ ಸಂತಾನಲ್ಲೇ ಆಗಿ ನನ್ನ ನರನಾಗ. ಇದುವರೆಗೂ ನನ್ನ ಮುಂದೆ ನಿಂತ ಮಾತನಾಡಿದ ಹೆಣ್ಣುಗಳೇ ಇಲ್ಲ. ಅಂತವರಲ್ಲಿ ನನ್ನನ್ನೇ ಹೊಡೆಯಲು ಕೈಯೆತ್ತಿದೆಯಾ? ಈ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಕಾಗಬೇಕ. ಯಾವ ಶಿಕ್ಷೆ? ಅದು ಈ ಮೊದಲ ಕಂಠದಿಂದ ಒಂದು ಹಿಂಪಾದ ಗೀತೆ ಹಾಡಬೇಕು. ನೋ, ನನಗೆ ಹಾಡಲು ಬರುವುದಿಲ್ಲ, ನಾ ಹಾಡುವುದಿಲ್ಲ. ಹಾಗಿಲ್ಲ ಅಂದ್ರ ಇಲ್ಲಿ ನೀನೇ ಇಲ್ಲ. ಊರಿಗೆ ಬಂದಾಕಿ ನೀರಿಗೆ ಬರಬೇಕ. ನೀರಿಗೆ ಬಂದಾಕಿ ಈ ಗರುಡನ ಮಂಚ ಹತ್ತಾಕ. ಹತ್ತಲಿಲ್ಲ ಅಂದ್ರೆ ಇಲ್ಲಿ ನೀನೇ ಇಲ್ಲ. ಹೌದು, ನೀವು ಹೇಳಿದಾಗೆ ಹಾಡಿ ಹೋಗಲೇಬೇಕು. ಹಾಡಲೇಬೇಕು. ಆಯ್ತು ಗರುಡ, ನಾನು ಹಾಡು. ಪ್ರೀತಿಯೇ I love you.
ರಂಜಿತರು ಮೈಮರೆಯುವಂತ ಗಾಯನ ಆ, ಎಷ್ಟು ವರ್ಷಿದರು ಸಾಲದು ನಿನ್ನನ್ನು. ಏ ಗರುಡ, ನಿನ್ನ ಹೊಗಳಿಕೆ ಮಾತು ನನಗೆ ಬೇಕಾಗಿಲ್ಲ. ನನಗೆ ಹೋಗಲ ದಾರಿ ಹೋಗು, ಧಾರಾಳವಾಗಿ ಹೋಗು. ಹಾ, ಭಾರತ ನಾಡಿಯಾಗಿ ಬಾಳ. ನಿನ್ನೊಂದಿಗೆ ಹಾಡಬೇಕು, ಕುಣಿಬೇಕು ಎನ್ನುವ ಆಸೆ ನನಗಿಲ್ಲ. ಭಕ್ತಿ ನಿರೂಪ ಗೋಪಾಲ್. ಯಾರಿ ಬದುಗಳು ಭಾರತ ನಾರಿ ಆಗಿ ಅಂತ ಹೇಳಿ ಹೋದನಲ್ಲ. ಇರಲಿ, ಇವನಿಗೆ ಮಾಡಿದ ಮಹೋತ್ಸವ ನಮ್ಮ ಮಣ್ಣಲ್ಲಿ ಹೇಳಿ ಇವನ ಮೈತ್ರಿಯನ್ನ ಸಲ್ಲಿಸದೆ ಹೋದ್ರೆ ನನ್ನ ನಿರ್ಧಾರ ನಾರೇ ಉಳಿದರೆ ಮಹಾಮಾರಿ. ಹೇಮ ಸ್ವಾಮಿ, ಇದೇನ್ರಿ? ಇನ್ನು ಮೈಕೈ ಎಲ್ಲ ರಕ್ತವಾಗಿದೆ, ಏನಾಯ್ತು? ಹೇಮ, ಈ ಊರಿನ ಅಕ್ಕರ ಶ್ರೀಮಂತ ಆ ನರನಾಗ ಈ ಬಡ ಹೇಮಂತನಿಗೆ ಮನ ಬಂದಂತೆ ಹೊಡೆದು ಹೇಳಿ ಕಳಿಸಿದ. ಹೇಮ ಮನ ಬಂದಂತೆ ಹೊಡೆದು ಕಳಿಸಿದ. ಸ್ವಾಮಿ, ಈ ರೀತಿ ಹೇಳಿದ್ರೆ ನನಗೆ ಏನು ಅರ್ಥ ಆಗ್ಬೇಕು? ಏನಾಯ್ತು ಅಂತ ಬಿಡಿಸಾದ್ರೆ ಹೇಳ್ರಿ, ನನಗೊಂದು ಅರ್ಥವಾಗ್ತಾ ಇಲ್ಲ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. ಆ ನರನಾಗನ ಹೊಳ್ಳದಲ್ಲಿ ನಮ್ಮ ಜೋಡೆತ್ತುಗಳು ಅವನ ಜೋಳದ ಫಸಲವನ್ನು ನಾಶ ಮಾಡಿದವನು ಈ ರೀತಿ ಹೊಡೆದಿದ್ದಾನೆ. ಹೇಮ ಈ ರೀತಿ ಹೊಡೆದಿದ್ದಾನೆ. ನಾನು ಏನ್ ಮಾಡ್ಲಿ ಈಗ? ಮನೆಯಲ್ಲಿ ನನ್ನ ಮೈದುನ ರಾಜೇಂದ್ರ ಬೇರೆ ಇಲ್ಲ. ಬನ್ರಿ, ಮೊದಲು ನಾವು ಆಸ್ಪತ್ರೆಗೆ ಹೋಗೋಣ. ಬೇಡ ಹೇಮ, ಬೇಡ. ಯಾಕೆ ಈ ಸಮಯದಲ್ಲಿ ಈ ರೀತಿ ಹಠ ಮಾಡ್ತಿರಲಿ? ಈ ಹಠ ಬೇಡ ಸ್ವಾಮಿ. ಬನ್ರಿ, ನಾವು ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಹೇಮ, ಮೊದಲೇ ನನ್ನ ತಮ್ಮ ರಾಜೇಂದ್ರ ಮಗೋಪಿ, ಅವನಿಗೆ ಈ ವಿಷಯ ಅರಿತು ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡ ಹೇಮ. ಈ ರೀತಿ ಹೇಳಿದ್ರೆ ನನಗೆ ಏನ್ ಮಾಡ್ಬೇಕು ಅಂತ ತಿಂಡಿ ತೋರಿಸ್ತಾ ಇಲ್ಲ. ಹೇಮ, ಒಳಗಡೆ ಹೋಗಿ ಅರಿಶಿನ ತೆಗೆದುಕೊಂಡು ಬಾ, ಆದ ಗಾಯಕ್ಕೆ ಹಚ್ಚುವಂತೆ. ಆಯ್ತು ಸ್ವಾಮಿ. ಹೇಗಮ್ಮ, ನೋವು ತೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಎಲ್ಲಿ ಗಾಯ ಆಗಿದೆ ಅಂತ ಹೇಳಿ ನಾನು ಆಸ್ಪತ್ರೆಗೆ ಸರಿ ಆಯ್ತು ಹೇಮ. ಅಣ್ಣ, ಇದೇನಣ್ಣ ನಿನ್ನ ಮೈ ಕೈಗಳೆಲ್ಲ ರಕ್ತ? ಅದೇನಂತ ಹೇಳಣ್ಣ, ಹೇಳು. ರಾಜೇಂದ್ರ, ಅದು ಏನಾಯ್ತು ಅಂದ್ರೆ ಅದು ಬೇಡ ಹೇಮ, ಹೇಳಬೇಡ. ಅಣ್ಣ, ನೀನು ಸುಮ್ಮನೆ ಇರು. ಆತಿಗೆ ಅದೇನಂತ ನೀವು ಹೇಳಿ. ಮೈದುನ, ನಮ್ಮ ಜೋಡಿ ಎತ್ತುಗಳು ಆ ನರನಗರ ಹೊಲದಲ್ಲಿ ಜೋಳದ ಫಸಲನ್ನು ಹಾಳು ಮಾಡುತ್ತೇವೆ ಅಂತ ನಿಮ್ಮ ಅಣ್ಣನನ್ನು ಸಿಕ್ಕಂತೆ ಹೊಡೆದು ಕಳಿಸಿದ್ದಾರಪ್ಪ ಆ ಪಾಪಿಗಳು. ಏ ಮಗನೇ ನರನಾಗ! ಏನಾರೆ ಅದು ನನ್ನ ಅಣ್ಣನ ಪ್ರಾಣಕ್ಕೆ ಪ್ರಾಣವಾದ. ರಕ್ತ ಬರುವಂತೆ ಹೊಡೆದು ಕಳಿಸಿರುವ ಮಗನೇ, ಇಂದು ಈ ಭೂಮಿಯ ಮೇಲೆ ನೀನಿರ್ಬೇಕು, ಎಲ್ಲ ನಾನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನವಾಗಲೇಬೇಕು.
ಸ್ವಲ್ಪ ಸಮಾಧಾನದಿಂದ ಇರು. ಸಮಾಧಾನ 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 ಇನ್ನೆಲ್ಲ ನಾಯಿ ನಿನ್ನ ತಮ್ಮನಿಗೆ ಸಮಾಧಾನ. ಅಣ್ಣ ನಿನ್ನನ್ನು ಸಾಯುವವರೆಗೆ ಹೊಡಿತಾನೆ. ಅದನ್ನು ಕಂಡು ಸಂಡನಂತೆ ಸೊಮ್ಮನೆರಡಮ್ಮ ಅದೆಂದಿಗೂ ಸಾಧ್ಯವಿಲ್ಲ. ವೈದ್ಯರ, ನಿಮ್ಮಣ್ಣ ಹೇಳೋ ಮಾತಲ್ಲಿ ಕೇಳಿ ಸ್ವಲ್ಪ ಸುಮ್ಮನೆ ಇರಪ್ಪ. ಮೊದಲಿಯ ನರನಾಗರ ವಿಷ ಜಂತು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವಿಬ್ರು ಜೀವಂತವಾಗಿರೋದಿಲ್ಲಪ್ಪ. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಹೋಗ್ಬೇಡ ಕಣೋ. ಹೊತ್ತಿಗೆ ಎಂತ ಮಾತನಾಡಿದಿರಿ? ಈ ನಿನ್ನ ಮೈದಿನ ಕೈದಾಗದ ಹೇಳಿ ಅಂತ ತಿಳಿದ್ರಿವೆ? ಇಲ್ಲ ಅತ್ತಿಗೆ ಇಲ್ಲ. ನೀವು ಕೊಟ್ಟ ಕೈ ತುಂಬಿನಿಂದ ನನ್ನ ತೋಳಿನಲ್ಲಿ ಬಲವಿದೆ. ಆ ಪರಶಿವನ ಶಕ್ತಿ ಸಾಮರ್ಥ್ಯ ಹೊತ್ತು ನಿಂತ ವೀರಾದಿ ವೀರ ಈ ರಾಜೇಂದ್ರ ಇಂಥ ಸರ್ಪಗಳನ್ನು ಹೆಡೆಬರಿ ಕಟ್ಟೆ ಆಕಾಶದತ್ತ ಹೊತ್ತೊಯ್ದು ಅವರನ್ನು ವಿಷ ಕಟ್ಟಿಸಲು ಬಂದಿದ್ದಾನೆ. ಹುಡುಗ ಹೊಡೆದ ಗರುಡನಾಗೆ. ಇಲ್ಲು ರಾಜೇಂದ್ರ, ನಾವು ಬಡವರು, ಅವರು ಶ್ರೀಮಂತರು. ಎಷ್ಟೇ ಆಗಲಿ ಹಣ ಇದ್ದವರು. ಅವರ ಒಂದಿಗೆ ಜಗಳ ಆಡೋದು ಒಂದೇ, ಬಂಡೆಗಲ್ಲಿಗೆ ತಲೆ ಚಚ್ಚಿಕೊಳ್ಳೋದು ಒಂದೇ. ಅಣ್ಣ ನಾನೇನು ಹಾಲು ಕುಡಿಯುವ ಹಸುಗುಸು ಎಂದು ತಿಳಿದಿರುವೆಯಾ? ಅಣ್ಣ ಇಂಥ ನೂರು ಬಂಡೆಗಳ ಬಂದ ನನ್ನ ಸೇಡೆಂಬ ಕಾಲಡಿಯಲ್ಲಿ ಬಿಟ್ಟು ಬಿಡುವುದು ಆ ಸಕ್ಕಿನ ಶ್ರೀಮಂತ ಸಣ್ಣ ಮಕ್ಕಳ. ವೈದ್ಯರ, ದುಷ್ಟರನ್ನು ಕಂಡು ದೂರ ಇರು ಅಂತ ಹೇಳ್ತಾರೆ ಹಿರಿಯರು. ಅದರಲ್ಲಿ ಹತ್ತ ಕೆಟ್ಟ ವ್ಯಕ್ತಿಗಳನ್ನು ಕೊಂದು ನೀನ್ಯಾಕಪ್ಪ ಜೈಲು ಅನುಭವಿಸ್ತೀಯಾ? ಬೇಡ ವೈದ್ಯ, ಈ ಹಠ ಬೇಡ ಕಣೋ, ನೀನು ಒಳ್ಳೆಯದಲ್ಲ. ಹೊತ್ತಿಗೆ ದೊಡ್ಡ ಬೆಟ್ಟದ ಹಠ ಸಾಧಿಸದೆ ಬಿಡುವನಲ್ಲ ಈ ವೀರ ರಾಜೇಂದ್ರ. ಹೊತ್ತಿಗೆ ಅವರ ರುಂಡ ಮುಂಡಗಳನ್ನು ಚಂಡಾಡಿ ಈ ನಿನ್ನ ಮೈದನೆ ಆತ್ಮಕ್ಕೆ ಶಾಂತಿ. ಅಲ್ಲವಲ್ಲ ನಿಲ್ಲಬಾರದು ನನ್ನ ಸೇಡಿನ ಕ್ರಾಂತಿ. ಸಮುದ್ರವಂತೆ ಉರಿಯುತ್ತದೆ ಬೆಂಕಿಯ ಭ್ರಾಂತಿ. ತಡೆಯಿರಿ ನಿನ್ನ ಮೈದನನ್ನ. ಇಲ್ಲು ರಾಜೇಂದ್ರ, ಮುಂದೆ ಒಂದೇ ಒಂದು ಹೆಜ್ಜೆ. ಈ ನಿನ್ನ ಅಣ್ಣನ ಮೇಲೆ ಆಣೆಯಾಗಿದೆ. ಅಲ್ಲ ಆನೆಯನ್ನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಣ್ಣ, ತಪ್ಪು ಮಾಡಿಬಿಟ್ಟೆ. ಈ ಹಠದಟ್ಟ ಮನೆಯ ಸಂಬಂಧದ ಸರಪಳಿಯಿಂದ ಕಟ್ಟಿ ಹಾಕಿದ ನಾಯಿ ನಿನ್ನ ತಮ್ಮನನ್ನು. ಅಣ್ಣ ಆ ವ್ಯಾಘ್ರನ ಜೀವನದಿಂದ ಬೆಳೆಸಲಾರೆ. ನೀ ಇಟ್ಟ ಆಣೆಯನ್ನು ವಾಪಸ್ ಪಡೆದಕ ಅಣ್ಣ, ಪಡೆದಕ. ರಾಜೇಂದ್ರ, ನನ್ನ ಮಾತು ಮೀರಿ ಹೋಗುತ್ತೆಂದು ನಿರ್ಧಾರವಿದ್ದರೆ ನನ್ನ ಹೆಣದ ಮೇಲೆ ಹೆಜ್ಜೆ ಇಟ್ಟು ದಾಟಿ ಹೋಗು. ಇದೇ ಅಣ್ಣನ ಮಾತು. ಅಲ್ಲ ಎಂತ ಕಠೋರ ನುಡಿಯನ್ನು ನೋಡದೆ ನಾ, ಎಂತ ಕಠೋರ ನುಡಿಯನ್ನು ನೋಡದೆ. ಅಣ್ಣ ನಿನ್ನ ಹೆಣ ದಾಟಿ ಹೋಗುವಷ್ಟು ನಾನು ಅಷ್ಟೊಂದು ಕ್ರೂರಿ ಅಲ್ಲ, ನಾ ಕ್ರೂರಿ ಅಲ್ಲ. ಅಲ್ಲ ನಿನ್ನ ರಕ್ತದ ಬಡವನಿರುವುದನ್ನು ಕಂಡು ರಕ್ತ ಕದಕ್ಕದ ಕ್ರೋಧಾಗ್ನಿಯ ಜ್ವಾಲೆ. ಅದಕ್ಕೆ ನಿಲ್ಲಬಾರದು, ವ್ಯಾಘ್ರನ ಮನೆಗೆ ಹೋಗೋದು. ವೈದ್ಯರ, ಇಲ್ಲಿವರೆಗೂ ನಿನ್ನ ಕೂದಲು ಕೊಂಕಾಗದಂತೆ ನಿನ್ನನ್ನವರು ಬೆಳೆಸಿದ್ದಾರಪ್ಪ. ಅದರಲ್ಲಿ ಆ ಕಿರಾತಗಳೊಂದಿಗೆ ಕಾದಾಡಲು ಹೊರಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನನ್ನ ಕಳ್ಳೆ ಕಿತ್ತು ಬರುವಂತೆ ಆಗ್ತಾ ಇದೆಯಪ್ಪ. ಅಣ್ಣ ಅತ್ತಿಗೆ ನಿಮ್ಮ ನೆರಳಿಗೆ ಸಹ ನೋವಾದರೆ ಅದನ್ನು ತೆರೆದುಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ಅತ್ತಿಗೆ, ನನ್ನಲ್ಲಿ ಇಲ್ಲ. ಅಣ್ಣ ಅತ್ತಿಗೆ ಈ ನಿಮ್ಮ ಋಣ ಏಳೇಳು ಜನ್ಮ ಎತ್ತಿ ಬಂದರೆ ತೀರಿಸದಾಗದು ಅತ್ತಿಗೆ, ತೀರಿಸದಾಗ. ರಾಜೇಂದ್ರ, ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ಆ
ಆಪರೇಷನ್ ಮಾಡಿಸಿಕೊಂಡು ಬಂಜೆ ಎಂಬ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಳುತ್ತಿದ್ದಳಪ್ಪ ಈ ನಿನ್ನ ಅತ್ತಿಗೆ. ಅನಾಥಿಗೆ ಈ ನಿಮ್ಮ ತಮ್ಮನ ಮೇಲೆ ಎಷ್ಟೊಂದು ಕರುಣೆ ಪ್ರೀತಿ ವಾತ್ಸಲ್ಯ. ಅನಾಥಿಗೆ ಈ ನಿಮ್ಮ ಋಣ ಏಳಾದ ಜನ ಎತ್ತಿ ಬಂದದು ತೀರಿಸದಾಗದು ಅತ್ತಿಗೆ, ತೀರಿಸದಾಗದು. ಇಲ್ಲಪ್ಪ ಮೈದುನ, ನಿನ್ನಂತವನನ್ನು ನನ್ನ ಮೈದುನನಾಗಿ ಪಡೆದಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಕಣೋ. ನೋಡು, ಆದ್ರೆ ನಿನ್ನ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀವಿ. ನಿನಗೇನಾದ್ರೂ ಆದ್ರೆ ನಾವು ಜೀವ ಸಹಿತ ಉಳಿಯೋದಿಲ್ಲ ಕಣೋ. ಅನಾಥಿಗೆ ಗಂಡನು ನೀವೇ, ತಾಯಿನು ನೀವೇ, ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ಅನಾಥಿಗೆ ಈ ಜೀವ ನಿಮಗೆ, ಈ ದೇಹ ಮಣ್ಣಿಗೆ, ಈ ಕೊನೆ ಉಸಿರಿರುವವರೆಗೂ ನನ್ನ ಕಣ್ಣು ಮುಂದಿಟ್ಟು ಕಾಪಾಡುತ್ತೇನೆ ಅತ್ತಿಗೆ. ರಾಜೇಂದ್ರ, ಇಂದು ನಾವು ಮನೆಯಲ್ಲಿ ನಾಳೆ ಹುಟ್ಟಿದ್ದೇವೆ. ಮುಂದೆ ಬಾಳಿ ಬದುಕಬೇಕಾದವನು ಏನಪ್ಪ? ನಂದಾದೀಪವಾಗಿರಬೇಕಪ್ಪ, ನೀನು ನಂದಾದೀಪವಾಗಿರಬೇಕು. ಅದೆಲ್ಲ ಇರಲಿ, ಮೊದಲು ಆಸ್ಪತ್ರೆಗೆ ಹೋಗೋಣ ನಡೆಯಲ್ಲ. ಮೈದುನ ಹೇಳ್ತಾ ಇರೋದು ನಿಜವಿದೆ. ನಡೀರಿ, ಮೊದಲು ನೀವು ಆಸ್ಪತ್ರೆಗೆ ಹೋಗಿ. ಮೈದುನ ಕರೆದುಕೊಂಡು ಹೋಗಪ್ಪ ನಿಮ್ಮ ಅಣ್ಣನನ್ನು. ಆಯ್ತು ಅತ್ತಿಗೆ. ತಮ್ಮ ರಾಜೇಂದ್ರ, ಅರಿಶಿನ ಹಚ್ಚಿಕೊಂಡಿದ್ದೇನೆ, ತಾನೇ ವಾಸಿಯಾಗುತ್ತದೆ. ಆಯ್ತು ರೀ, ನಡೀರಿ ಹಾಗಾದ್ರೆ. ಆಯ್ತು ಅತ್ತಿಗೆ, ಕರೆದುಕೊಂಡು ಬರುತ್ತೇನೆ.